ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ 3 ಡೇಸ್ ಆಯಿತು ನಾನು ವಿಡಿಯೋಸ್ ಹಾಕಿ. ಫ್ರೈಡೇ ರಜೆ ಇತ್ತು ಬಿಕಾಸ್ ಆಫ್ ಹೋಳಿ ಫೆಸ್ಟಿವಲ್. ಹಾಗಾಗಿ ನಾನು ಅಕ್ಕನ ಮನೆಗೆ ಹೊರಟೆ. ಅದೊಂದು ಕಾರಣ, ಪ್ಲಸ್ ಇನ್ನೊಂದು ಅಂದರೆ ನನ್ನ ಕಸಿನ್ ಮಗಳದ್ದು ನಾಮಕರಣ ಇತ್ತು. ಸೊ ಅದನ್ನು ಅಟೆಂಡ್ ಮಾಡ್ದಂಗೆ ಆಗುತ್ತೆ ಸಂಡೇ ಅಂಥೇಳಿ ನಾನು ಅಕ್ಕನ ಮನೆಗೆ ಹೋಗಿದ್ದೆ. ಫ್ರೈಡೇ ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಾನು ಡೈಲಿ ರೊಟೀನನ್ನು ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸಿ ಅಡುಗೆ ಮಾಡಿಟ್ಟು 1:30 ಹಾಗೇನೋ ಹೊರಟೆ ಇಲ್ಲಿಂದ. ಅಲ್ಲಿ ಅಕ್ಕನ ಮನೆಗೆ ತಲುಪಿದ್ದು 3 ಗಂಟೆ ಆಗಿತ್ತು. ಸೊ 3 ಗಂಟೆಗೆ ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟು ಏನು ತೊಗೊಳೋದು ಅನ್ನೋದೆಲ್ಲ ಲಿಸ್ಟ್ ಡೌನ್ ಮಾಡಿಬಿಟ್ಟು ಏನೇನು ಶಾಪಿಂಗ್ ಇದೆ, ಬಿಕಾಸ್ ನಾನು ಎಲ್ಲ ಪೈಲಪ್ ಮಾಡಿರ್ತೀನಿ ನನ್ನ ಶಾಪಿಂಗ್ ಲಿಸ್ಟ್ನ. ಇಲ್ಲ ಆದರೆ ನಾನು ಒಬ್ಬಳೇ ಶಾಪಿಂಗಿಗೆ ಹೋಗಬೇಕಾಗತ್ತೆ ಬಿಕಾಸ್ ನನ್ನ ಹಸ್ಬೆಂಡ್ ಶಾಪೋಹಾಲಿಕ್ ಅಲ್ಲ. ಅವ್ರಿಗೆ ಶಾಪಿಂಗ್ ಹೋಗೋದು, ಹೊರಗಡೆ ಸುಮ್ಮನೆ ಸುತ್ತಕ್ಕೆ ಹೋಗೋದು ಅದೆಲ್ಲ ಇಷ್ಟ ಆಗಲ್ಲ. ಅವರು ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಂಗೆ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ನನಗೂ ಮನಸ್ಸಾಗಲ್ಲ. ಇಷ್ಟ ಇಲ್ಲದೆ ಕರ್ಕೊಂಡು ಹೋಗೋಕ್ಕೂ ನಂಗೆ ಮನಸ್ಸಾಗಲ್ಲ. ಅದಕ್ಕೋಸ್ಕರ ನನಗೇನೇನು ತೊಗೊಳಕ್ಕಿರುತ್ತೋ ಅದನ್ನೆಲ್ಲ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಎಲ್ಲ ಲಿಸ್ಟ್ ತೋರಿಸಿ ಎಲ್ಲೆಲ್ಲಿ ಏನೇನು ತೊಗೊಳೋದು ಅಂತ ಹೇಳೆಲ್ಲ ಮಾತಾಡಿಬಿಟ್ಟು ಒಂದು 3-3:30 ಹಾಗೇನೋ ಮಲ್ಕೊಂಡ್ವಿ ಊಟ ಎಲ್ಲ ಮುಗಿಸಿ. ಆಮೇಲೆ ಸಂಜೆ ಎದ್ಮೇಲೆ ನಾನು ಇನ್ನೊಂದು ಅಕ್ಕ ಬಂದಳು, 2ನೇ ಅಕ್ಕ. ನಂಗೆ 2 ಅಕ್ಕಂದರು. ಸೊ ನಾನು ಚಿಕ್ಕವಳು. ಸೊ ಅವರಿಬ್ಬರು ಹತ್ತಿರ ಇರ್ತಾರೆ, ನಾನೊಬ್ಬಳು ಸ್ವಲ್ಪ ದೂರ ಇರ್ತೀನಿ. ಸೊ ಹಾಗಾಗಿ ಅವಳು ಬಂದಳು. ಸೊ ನಾವು 3 ಜನ ಮತ್ತು ನನ್ನ ದೊಡ್ಡಕ್ಕನ ಮಗಳು ಸೇರಿಕೊಂಡು ನಾವು 4 ಜನ ಹೋಗಿದ್ದು ಗಾಂಧಿ ಬಜಾರ್ಗೆ. ಗಾಂಧಿ ಬಜಾರ್ ನಮ್ಮ ಎಲ್ರದ್ದು ಫೇವ್ರೇಟ್ ಪ್ಲೇಸು. ಯಾಕಂದರೆ ಅಲ್ಲಿ ರೀಸ್ನೇಬಲ್ ಆಗೂ ಸಿಗುತ್ತೆ, ಏನೋ ಒಂದು ಹೋಮ್ಲಿ ವೈಬ್ಸ್ ಅನಿಸುತ್ತೆ. ಆಮೇಲೆ ನಾವು 3 ಜನ ಫಸ್ಟಿಗೆ ದಾಳಿ ಇಟ್ಟಿದ್ದು ಅಂದರೆ ಕುರ್ತಾಸ್ ಶಾಪ್ಗೆ. ಸೊ ಒಂದು 10 to 15 ಅಷ್ಟು ನಾವು ಕುರ್ತೀಸ್ ಮತ್ತು ಫ್ರಾಕ್ಸನ್ನು ಶಾಪ್ ಮಾಡಿದ್ವಿ. ಇದು ನನ್ನ ಅಕ್ಕ ಮಗಳು ತೊಗೊಂಡಿರೋ 1 ಪೀಸ್ ಡ್ರೆಸ್ಸು. ಇದು ನನಗೋಸ್ಕರ ಅಂತ ನಾನು ತೊಗೊಂಡಿರೋ ಡ್ರೆಸ್ಸು. ಇವಾಗ ತೋರಿಸ್ತಿರೋ ಸಣ್ಣ ಪುಟ್ಟ ಚಿಂಟಾರಿ ಪೇಟೆಗಳದ್ದು ಡ್ರೆಸ್ ಎಲ್ಲ ಇದು ಕಾಟನ್ ಮಟೀರಿಯಲ್ಲು. ನನ್ನ ಕೊಲೀಗ್ ಮಗಳಿಗೆ ಅಂತ ತೊಗೊಂಡೆ ಒಂದೆರಡು. ಸೆಕೆಗಾಲ ಬರ್ತಿದೆ ಅಲ್ಲ, ಹಾಕ್ಕೊಳಕ್ಕೆ ಚೆನ್ನಾಗಾಗುತ್ತೆ ಅಂತ. ಇನ್ನೊಂದು 4 ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡೆ. ಅದು ನನ್ನ ನಾದಿನಿ ಮಗಳಿಗೆ ಅಂತ, ಅವಳು ಬರ್ತಾ ಇದ್ದಾಳೆ ಮಾರ್ಚ್ ಎಂಡ್ಗೆ. ಸೊ ಅವಳಿಗೋಸ್ಕರ ಆಗುತ್ತೆ ಅಂತ ತೊಗೊಂಡೆ. ಸೊ ಇವಾಗ ರೆಡ್ ಡ್ರೆಸ್ ಬಂದುಬಿಟ್ಟು ನನಗೋಸ್ಕರ ಅಂತ ಕುರ್ತಿ ಸೆಟ್ಟು, ಇದು ಅಷ್ಟೇ, ಮತ್ತು ರೆಡ್ ಒನ್ನು ಅಷ್ಟೇ ಕುರ್ತಿ ಸೆಟ್ಟು ನಾನು ತೊಗೊಂಡಿದ್ದು. ಬ್ಲ್ಯಾಕು ಮತ್ತು ಇದು ಲ್ಯಾವೆಂಡರ್ ಕಲರ್, ಬ್ಲೂ, ಈ ಕಲರ್ ಈ ಡ್ರೆಸ್ಸು, ಮತ್ತು ಇನ್ನೊಂದು ಡ್ರೆಸ್ಸು, ಇದೆಲ್ಲ ಅಕ್ಕ ತೊಗೊಂಡಿದ್ದು. ಎಲ್ಲ ಮುಗಿಸ್ಕೊಂಬಂದವಾಗ ಲೇಟ್ ಆಯಿತು. ಸೊ ಮತ್ತೆ ಅದಕ್ಕೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಸ್ಯಾಟರ್ಡೇ ನನಗೆ 2 ಇಂಪಾರ್ಟೆಂಟ್ ವರ್ಕ್ ಇತ್ತು. ಸೊ ಒಂದು ಐಸ್ ಚೆಕಪ್ಪು, ಇನ್ನೊಂದು ಜನರಲ್ ಫಿಸಿಷಿಯನ್ ಹತ್ರ ನನ್ನ ಕೈ ತೋರಿಸ್ಬೇಕಿತ್ತು. ಯಾಕಂದರೆ ಆಲ್ಮೋಸ್ಟ್ 1.5 ಮಂತಿಂದ ಈ ಕೈ ಪೇನ್ ಇದೆ. ಮೇಲ್ಗಡೆ ಪೇನ್ ಇಲ್ಲ, ಬಟ್ ಇದು ಮಾತ್ರ ಪೇನ್ ಇದೆ. ಸೊ ಮಾರ್ನಿಂಗ್ ನಾನು ಐಸ್ ಚೆಕಪ್ ಮಾಡ್ಸೋಕ್ಕೆ ಹೋದೆ. ಸೊ ಅದರಲ್ಲಿ ಗೊತ್ತಾಗಿದ್ದು ಪ್ರೋಗ್ರೆಸಿವ್ ಐಸ್ ಇದೆ ಅಂಥೇಳಿ. ಸೊ ಅದನ್ನೆಲ್ಲ ಚೆಕಪ್ ಎಲ್ಲ ಮಾಡಿಸಿ ರಿಸಲ್ಟ್ಸ್ ಎಲ್ಲ ತೊಗೊಂಡು ಸ್ಪೆಕ್ಸನ್ನು ನಾನು ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಸೊ ಅದನ್ನು ಕೊರಿಯರ್ ಮಾಡ್ತಾರೆ. ಸಂಜೆ ಬಂದುಬಿಟ್ಟು ನನಗೆ ಜನರಲ್ ಫಿಸಿಷಿಯನ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು. ಅವ್ರ ಹತ್ರ ಹೋಗಿ ತೋರಿಸಿದವಾಗ ಇದು ಟೆನಿಸ್ ಎಲ್ಬೋ ಅಂತ ಹೇಳಿದರು. ಸೊ ರೆಗ್ಯುಲರ್ ಆಗಿ ಮಾಡದೇ ಇರೋ ವರ್ಕನ್ನು ಸಡನ್ನಾಗಿ ಶುರು ಮಾಡಿದರೆ, ಅಥವಾ ರಿಪಿಟೇಟಿವ್ ವರ್ಕ್ ಮಾಡ್ತಾಯಿದ್ರೆ, ಅಥವಾ ಏನಾದ್ರು ಜಾಸ್ತಿ ಪ್ರೆಷರ್ ಕೊಟ್ಟು ವರ್ಕ್ ಮಾಡಿದರೆ, ಆ ಥರ ಮಾಡ್ತಾಯಿದ್ರೆ, ಅಥವಾ ಯಾವತ್ತೂ ಮಾಡದೇ ಇರೋ ವರ್ಕನ್ನು ಶುರು ಮಾಡಿ ಅದನ್ನು ರಿಪಿಟೇಟಿವ್ ಆಗಿ ಮಾಡ್ತಾಯಿದ್ರೆ ಆಗುತ್ತೆ ಈ ಥರ ಪೇನು. ಅದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ಲ, ಪೇನ್ ಕಿಲ್ಲರ್ ತೊಗೋಬೋದು, ಬಟ್ ಐ ಯೂಶ್ವಲಿ ಅವಾಯ್ಡ್ ಟೇಕಿಂಗ್ ಪೇನ್ ಕಿಲ್ಲರ್ಸ್. ಅವರು ಕೆಲವೊಂದು ಎಕ್ಸಸೈಸಸ್ನ ಹೇಳಿದ್ದಾರೆ. ಸೊ ಆ ಎಕ್ಸಸೈಸನ್ನ ಶುರು ಮಾಡಿದ್ದೀನಿ ನಿನ್ನೆಯಿಂದ. ಸೊ ಅದು ಆಲ್ಮೋಸ್ಟ್ ಒಂದು 2.5 ಮಂತ್ಸ್ ಅಂತೂ ಆಗುತ್ತಂತೆ ಕ್ರಮೇಣ ನೋವು ಕಮ್ಮಿ ಆಗೋಕ್ಕೆ. ಸೊ ಅಲ್ಲಿವರೆಗೂ ನಾನು ಈ ಎಕ್ಸಸೈಸಸ್ನ ಮಾಡ್ತಾ ಇರ್ತೀನಿ. ಆಮೇಲೆ ತುಂಬ ಪೇನ್ ಕಾಣಿಸ್ಕೊಂಡ್ರೆ ಬೆಲ್ಟ್ ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಯೂಸ್ ದ್ಯಾಟ್ ಬೆಲ್ಟ್, ಅದರ್ವೈಸ್ ನಥಿಂಗ್ ಟು ವರಿ ಅಂತ ಹೇಳಿದ್ದಾರೆ. ಸೊ ಸ್ಯಾಟರ್ಡೇ ಹೋಲ್ ಡೇ ನಂದು ಹೆಲ್ತ್ ಚೆಕಪ್ಪಲ್ಲಿ ಆಗೋಯಿತು. ಸಂಡೇ ಆವಾಗಲೇ ಹೇಳ್ದಂಗೆ ನನ್ನ ಕಸಿನ್ ಮಗಳದ್ದು ನಾಮಕರಣ ಇತ್ತು. ಸೊ ನಾಮಕರಣ ಫಂಕ್ಷನ್ಗೆ ನಾನು ಅಕ್ಕಂದ್ರೆಲ್ಲ ಹೋಗಿದ್ವಿ, ಮತ್ತು ಬೇರೆ ಕಸಿನ್ಸ್ ಎಲ್ಲ ಬಂದಿದ್ದರು. ತುಂಬ ಗಮ್ಮತ್ತು ಮಾಡಿದ್ವಿ, ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ಒಬ್ರನ್ನೊಬ್ರು ನೋಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲೇ ಮಧ್ಯಾಹ್ನ ಆಗೋಯಿತು. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದವಾಗ 3 o'clock ಆಗಿತ್ತು. ಸೊ ಬೈ ದ ವೇ ಮಗುಗೆ ಹೆಸರು ಬಂದುಬಿಟ್ಟಿಟ್ಟಿದ್ದು ಸಂವೇದ್ಯ ಅಂತ.
3 o'clock ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಮತ್ತೆ ರೆಡಿಯಾಗಿ ಹೊರಟಿದ್ದು ಸ್ಯಾರಿ ಪರ್ಚೇಸಿಂಗ್ಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬ ಬರ್ತಿರೋದ್ರಿಂದ ಯೂಶ್ವಲಿ ನಾವು 3 ಜನ ಹಬ್ಬ ಬಂದರೆ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡ್ತೀವಿ. ಹಂಗಂತ ಹೇಳಿ ರೆಡಿಯಾಗಿ ಸಿಲ್ಕ್ ಸ್ಯಾರಿ ಪರ್ಚೇಸಿಂಗಿಗೆ ಹೋದ್ವಿ. ನನ್ನಿಬ್ಬರು ಅಕ್ಕಂದರು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡ್ರು. ಸೇಮ್ ಕಲರೇ ತೊಗೊಂಡ್ರು, ಬಟ್ ಡಿಫ್ರೆಂಟ್ ಬಾರ್ಡರ್ ತೊಗೊಂಡ್ರು. ನನ್ನ ಹತ್ರ ಆಲ್ರೆಡಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇರೋದ್ರಿಂದ ನಾನು ಮತ್ತೆ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳ್ಳಿಲ್ಲ. ನಾನೊಂದು ಟ್ರೆಡಿಷ್ನಲ್ ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಹಾಕಿದ್ದೆ. ಇವಾಗ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಸಿಲ್ಕ್ ಸ್ಯಾರಿ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಅಕ್ಕ ತೊಗೊಂಡಿರೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನು ತೊಗೊಂಡಿರೋದು ವಿಚ್ ಇಸ್ ಅ ಟ್ರೆಡಿಷ್ನಲ್ ವೇರ್. ಇಬ್ಬರೂ ನಾವು ಕಾಂಟ್ರಾಕ್ಟ್ ಬ್ಲೌಸ್ ತೊಗೊಂಡಿದ್ದೀವಿ. ಇರೋದನ್ನು ನಾವು ಹೊಲಿಸ್ತಾ ಇಲ್ಲ ಸದ್ಯಕ್ಕೆ. ಸೊ ಇದನ್ನು ಸಪ್ರೇಟಾಗಿ ಬ್ಲೌಸ್ ತೊಗೊಂಡು ಅದನ್ನು ಸ್ಟಿಚ್ ಮಾಡೋಣ ಅಂತಿದ್ದೀವಿ. ಇದು ಸಂಡೆಯ ರುಟೀನ್ ಆಗಿತ್ತು. ಸೊ ಮಂಡೇ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನಾನು ತಿಂಡಿ ತಿಂದ್ಕೊಂಡು ನನ್ನ ಮನೆ ಕಡೆ ಹೊರಟೆ. ಮನೆಗೆ ಬಂದ ಕೂಡಲೇ ನಾನು ಲಗೇಜ್ ಕೂಡ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ನನ್ನ ರೂಬಿ ಬಂದುಬಿಟ್ಟು ಅವಳ ಹ್ಯಾಪಿನೆಸ್ಸನ್ನು ತೋರಿಸಿದ್ಲು. ಇವಾಗ ಆಲ್ಮೋಸ್ಟ್ 7 ಇಯರ್ಸಿಂದ ಅವಳು ನಮ್ಮ ಜೊತೆ ಇದ್ದಾಳೆ. 1 hour ಬಿಟ್ಟು ಹೋಗಲಿ, 2 hours ಬಿಟ್ಟು ಹೋಗಲಿ, ಅಥವಾ 3 days 2 days ಎಷ್ಟೇ ದಿನ ಬಿಟ್ಟು ಹೋದರೂ ದಿಸ್ ಈಸ್ ಹೌ ಶಿ ರಿಯಾಕ್ಟ್ಸ್, ದಿಸ್ ಈಸ್ ಹೌ ಶಿ ಶೋಸ್ ಹರ್ ಹ್ಯಾಪಿನೆಸ್. ಸೊ ಅದನ್ನು ನೋಡಿ ನಮ್ಮಿಬ್ರಿಗೂ ಖುಷಿ ಆಗುತ್ತೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಆಟೋ ದಿನ ಬಿಟ್ಟು ಬಿಟ್ಟು ಹೋಗಿದ್ಲು ಪಾಪನ ಮುಜ್ಜುನ. ಓಲಿ 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 ಬನ್ನಿ ಹಪ್ಪಿ ತೆಗೆಯೋಣ. ಬಾ ಬಾ. ಆಯ್ತು ಬಾ ಆಯ್ತು ಬಾ ಆಯ್ತು ಬಾ ಆಯ್ತು ಬಾ. ಇರಿ ಕಮ್ಮಂಗೆ ಓನೆ ಬಂಗಾರ ಅಂತ ಮಾಡಿದ್ರಿ 2 ದಿನ. ನನ್ನ ಮುಂದೆ ಕೂಚು ಅಂತ ಮತ್ತು ಅಪ್ಪ ಬೋರಡ್ಸಿದ್ನ ಆಟ ಆಡಿಲ್ಲ ಮುದಿ ಆಟ ಆಡಿದ್ದೀನಿ. ಆಯ್ತಮ್ಮ ಏನು ಆಟದನ ಆಟದನ. 1 2 3 ಆಯ್ತು. ಗುಡ್ ಕೊಡು. 1 2 3 ಅಮ್ಮಡಿ. ಜಾನಿ 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 ಜಾನಿ